ಕುಂಭರಾಶಿಯವರೇ, ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನೀವು ಈ ಧ್ವನಿಯನ್ನು ಕೇಳಿದ ಕ್ಷಣದಲ್ಲಿಯೇ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿಯು ಸಕ್ರಿಯಗೊಳ್ಳುತ್ತಿರಬಹುದು. ಅದರ ಸಂಕೇತವನ್ನು ನೀವೀಗಾಗಲೇ ಸ್ವೀಕರಿಸಿದ್ದೀರಿ, ಆದರೆ ನೀವು ಅದನ್ನು ಗುರುತಿಸಲು ವಿಫಲರಾಗಿದ್ದೀರಿ. ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವು ವ್ಯಕ್ತಿಯ ಜೀವನದಲ್ಲಿ ಹರಿಯುವಾಗ ಬದಲಾವಣೆ ಯಾವಾಗಲೂ ಸದ್ದಿಲ್ಲದೆ ಬರುವುದಿಲ್ಲ. ಕೆಲವೊಮ್ಮೆ ಇದು ಒಂದು ಸಣ್ಣ ಸಂಕೇತವಾಗಿ ಬರುತ್ತದೆ. ಇದೆಲ್ಲದರ ಅರ್ಥವೇನೇ ಎಂದು ಒಬ್ಬರು ಆಶ್ಚರ್ಯಪಡುವಂತೆ ಮಾಡುವ ಒಂದು ಘಟನೆ. ಸ್ನೇಹಿತರೆ, ಜ್ಯೋತಿಷ್ಯ ಚಿಹ್ನೆಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಯ ದೃಷ್ಟಿಕೋನದಿಂದ ದೀರ್ಘಕಾಲದಿಂದ ಸ್ಥಗಿತಗೊಂಡ ಕಾರ್ಯಗಳು ಕ್ರಮೇಣ ವೇಗವನ್ನು ಪಡೆಯುವ ಸಾಧ್ಯತೆಯಿರುವ ಸಮಯವು ನಿಮಗಾಗಿ ಹೊರಹೊಮ್ಮುತ್ತಿದೆ. ನೀವು ತುಂಬಾ ಶ್ರಮಿಸಿದ ಕೆಲಸ, ಪದೇ ಪದೇ ಅಡೆತಡೆಗಳನ್ನು ಎದುರಿಸಿದ ಸ್ಥಳ, ನೀವು ಸಹಾಯವನ್ನು ನಿರೀಕ್ಷಿಸಿದರೂ ಸಮಯಕ್ಕೆ ಅದನ್ನು ಪಡೆಯದ ವ್ಯಕ್ತಿಯು ಈಗ ಹೊಸ ಮಾರ್ಗವನ್ನು ತೆರೆಯಬಹುದು. ಆದರೆ ತಡೆಯಿರಿ. ಇಲ್ಲಿರುವ ದೊಡ್ಡ ರಹಸ್ಯವೆಂದರೆ, ಈ ಬದಲಾವಣೆಯು ಬಾಹ್ಯ ಸಂದರ್ಭಗಳಿಗೆ ಮಾತ್ರ ಸಂಬಂಧಿಸಿಲ್ಲ. ನಿಮ್ಮ ಕ್ರಿಯೆಗಳ ಶಕ್ತಿ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಪ್ರಾರ್ಥನೆಗಳು ಸಹ ಮಹತ್ವದ ಪಾತ್ರವನ್ನು ವಹಿಸಬಹುದು. ನೀವು ಹಿಂದೆ ಅನುಭವಿಸಿದ್ದರ ಪರಿಣಾಮ, ನೀವು ಅನುಭವಿಸಿದ ಕಾಯುವಿಕೆಯ ಪ್ರಮಾಣ ಮತ್ತು ನಿರಾಸೆಯ ಹೊರತಾಗಿಯೂ ನೀವು ಎಷ್ಟು ಬಾರಿ ತಡೆಹೊಯ್ದಿದ್ದೀರಿ ಎಂಬುದು ಈಗ ನಿಮ್ಮ ಭವಿಷ್ಯದ ಶಕ್ತಿಯಲ್ಲಿ ಪ್ರತಿಫಲಿಸಬಹುದು ಎಂಬ ಸೂಚನೆಗಳಿವೆ. ಕಳೆದ ಕೆಲವು ದಿನಗಳಿಂದ ನೀವು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಿಷ್ಣು ಅಥವಾ ಲಕ್ಷ್ಮೀದೇವಿಯನ್ನು ನೆನಪಿಸಿಕೊಳ್ಳುತ್ತಿದ್ದರೆ, ದೇವಸ್ಥಾನಕ್ಕೆ ಭೇಟಿ ನೀಡುವ ಹಂಬಲ, ಮನೆಯಲ್ಲಿ ದೀಪ ಬೆಳಗಿಸುವ ಹಂಬಲ ಅಥವಾ ಹಳೆಯ ಧಾರ್ಮಿಕ ಮಂತ್ರವು ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಪ್ರತಿಧ್ವನಿಸುತ್ತಿದ್ದರೆ, ಅದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅಂತಹ ಅನುಭವಗಳು ಹೆಚ್ಚಾಗಿ ನಿಮ್ಮ ಮನಸ್ಸಿನೊಳಗಿನ ಆಳವಾದ ಶಕ್ತಿಗಳು ಮತ್ತು ನಂಬಿಕೆಗಳ ಸಂಕೇತಗಳಾಗಿರಬಹುದು. ಇದು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಅಸಾಮಾನ್ಯ ಸಮಯ. ವಿಶೇಷವಾಗಿ ಹಣ ಮತ್ತು ಬಾಕಿಯುಳ್ಳ ಕಾರ್ಯಗಳಿಗೆ ಸಂಬಂಧಿಸಿದ ಶಕ್ತಿಯಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ. ನೀವು ಬಹಳ ಕಾಲದಿಂದ ಹಣಕ್ಕಾಗಿ ಕಾಯುತ್ತಿದ್ದೀರಿ, ಪಾವತಿಗಾಗಿ ಕಾಯುತ್ತಿದ್ದೀರಿ, ಹಳೆಯ ವ್ಯವಹಾರಕ್ಕೆ ಪರಿಹಾರದ ಅಗತ್ಯವಿದೆ, ಅಥವಾ ನೀವು ನಿರೀಕ್ಷಿಸುತ್ತಿದ್ದ ಯೋಜನೆಯಲ್ಲಿ ಹಣ ಸಿಲುಕಿಕೊಂಡಿದ್ದರೆ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ಕಾಣಬಹುದು. ಆದರೂ ಎಲ್ಲವೂ ಪ್ರಯತ್ನವಿಲ್ಲದೆ ನಡೆಯುತ್ತದೆ ಎಂದು ಇದರ ಅರ್ಥವಿಲ್ಲ. ಜ್ಯೋತಿಷ್ಯವು ಸಾಧ್ಯತೆಗಳು ಮತ್ತು ಚಿಹ್ನೆಗಳ ಬಗ್ಗೆ ಮಾತ್ರ ಮಾತನಾಡುತ್ತದೆ. ನಿಮ್ಮ ಕ್ರಿಯೆಗಳು ನಿಮ್ಮನ್ನು ಸಮರ್ಥಿಸಿದರೆ, ನಿಮ್ಮ ಕಠಿಣ ಪರಿಶ್ರಮ ಮುಂದುವರಿದರೆ ಮತ್ತು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ, ಈ ಶಕ್ತಿಗಳ ಸಕಾರಾತ್ಮಕ ಪರಿಣಾಮವನ್ನು ಹೆಚ್ಚು ಪರಿಪೂರ್ಣವಾಗಿ ಅನುಭವಿಸಬಹುದು. ಮತ್ತು ಸ್ನೇಹಿತರೆ, ಉದ್ಯೋಗ ಮತ್ತು ವ್ಯವಸಾಯಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಚಿಹ್ನೆಯಿದೆ. ನೀವು ಬಹಳ ಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿದ್ದರೆ, ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದರೆ, ಯಾವುದೇ ಅಧಿಕಾರ ಅಥವಾ ಸಂಸ್ಥೆಯಿಂದ ಪ್ರತಿಕ್ರಿಯೆಯನ್ನು ಪಡೆಯದಿದ್ದರೆ, ಅಥವಾ ನಿಮ್ಮ ಕಠಿಣ ಪರಿಶ್ರಮ ಗಮನಿಸಲ್ಪಡುವುದಿಲ್ಲ ಎಂದು ಭಾವಿಸಿದ್ದರೆ, ಸಂದರ್ಭಗಳು ಬದಲಾಗುವ ಸಾಧ್ಯತೆಯಿದೆ. ನೀವು ಇದ್ದಕ್ಕಿದ್ದಂತೆ ಫೋನ್ ಕರೆ, ಸಂದೇಶ, ಹಳೆಯ ಸಂಪರ್ಕದೊಂದಿಗೆ ಸಂಭಾಷಣೆ ಅಥವಾ ನೀವು ಬಹುಶಃ ಪರಿಗಣಿಸಲು ಸ್ಥಗಿಸಿದ್ದ ನಡೆಯಿಂದ ಅವಕಾಶದ ಸುದ್ದಿ ವರದಿಯನ್ನು ಸ್ವೀಕರಿಸಬಹುದು. ವ್ಯವಸಾಯದಲ್ಲಿರುವವರಿಗೆ ಇದು ತಾಳ್ಮೆ ಮತ್ತು ತಿಳುವಳಿಕೆಯ ಸಮಯ. ಹೊಸ ಕ್ಲೈಯೆಂಟ್ ಮತ್ತೆ ಸಂಪರ್ಕಿಸಬಹುದು, ಸ್ಥಗಿತಗೊಂಡ ಒಪ್ಪಂದವನ್ನು ಮತ್ತೆ ಚರ್ಚಿಸಬಹುದು, ಅಥವಾ ಕೆಲಸವನ್ನು ಪೂರ್ಣಗೊಳಿಸಲು ಹೊಸ ದಿಕ್ಕನ್ನು ಕಂಡುಹಿಡಿಯಬಹುದು. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು. ಆಕರ್ಷಕವಾಗಿ ಕಾಣುವುದನ್ನು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಮಾತ್ರ ಸ್ವೀಕರಿಸಿ. ಇಲ್ಲಿ ಮತ್ತೊಂದು ರಹಸ್ಯವಿದೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ದೀರ್ಘಕಾಲದ ಕಾಳಜಿಯ ಪರಿಣಾಮ ಕ್ರಮೇಣ ಕಡಿಮೆಯಾಗುವ ಸಾಧ್ಯತೆಯಿದೆ. ದೀರ್ಘಕಾಲದಿಂದ ಮನೆಯಲ್ಲಿ ಯಾವುದೋ ವಿಷಯದ ಬಗ್ಗೆ ತಣಾವಣೆ ಇರಬಹುದು. ನೀವು ಕುಟುಂಬ ಸದಸ್ಯರ ವರ್ತನೆಯಿಂದ ಅಸಮಾಧಾನಗೊಂಡಿರಬಹುದು, ಅಥವಾ ಕುಟುಂಬ ಸದಸ್ಯರ ನಡುವೆ ಏನಾದರೂ ಸ್ಪಷ್ಟವಾಗಿ ಸ್ಪಷ್ಟೀಕರಿಸದಿದ್ದರೆ ಸಂಭಾಷಣೆಯು ವಿಷಯಗಳನ್ನು ಸುಧಾರಿಸಲು ಅವಕಾಶವನ್ನು ಒದಗಿಸಬಹುದು. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿನ ದೊಡ್ಡ ಸಮಸ್ಯೆಗಳನ್ನು ತಕ್ಷಣ ತೆಗೆದುಹಾಕುವುದಿಲ್ಲ, ಆದರೆ ಮೊದಲು ಅವುಗಳನ್ನು ನಿಭಾಯಿಸಲು ನಮ್ಮಲ್ಲಿ ಶಕ್ತಿಯನ್ನು ತುಂಬುತ್ತಾನೆ. ನಿಮಗೂ ಇದೇ ರೀತಿಯಾದ ಏನಾದರೂ ಸಂಭವಿಸಿರಬಹುದು. ನಿಮ್ಮನ್ನು ದುರ್ಬಲವೆಂದು ಭಾವಿಸಿದ ಪರಿಸ್ಥಿತಿಯೇ ನಿಮ್ಮನ್ನು ಮೊದಲಿಗಿಂತ ಬಲಶಾಲಿ ಮಾಡಿರಬಹುದು. ಪ್ರೀತಿಯ ವಿಷಯದಲ್ಲಿ ಕಥೆ ಸ್ವಲ್ಪ ಭಿನ್ನವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಕಡಿಮೆ ಸಂಪರ್ಕದಲ್ಲಿರುವ ಯಾರಾದರೂ ಇದ್ದರೆ, ಅಥವಾ ದೂರ ಹೆಚ್ಚಾಗಿದ್ದರೆ, ಅಥವಾ ತಪ್ಪು ತಿಳುವಳಿಕೆ ಇದ್ದರೆ, ಅಥವಾ ಕಳೆದುಹೋದ ಪ್ರೀತಿಯ ನೆನಪು ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಎಲ್ಲಾದರೂ ಉಳಿದಿದ್ದರೆ, ನಿಮ್ಮ ಭಾವನಾತ್ಮಕ ಶಕ್ತಿಯಲ್ಲಿ ಒಂದು ಸಂಚಲನ ಉಂಟಾಗುವ ಸಾಧ್ಯತೆಯಿದೆ. ಆ ವ್ಯಕ್ತಿಯು ನಿಶ್ಚಿತವಾಗಿಯೂ ಹಿಂದಿರುಗುತ್ತಾನೆ ಎಂದು ಇದರ ಅರ್ಥವಿಲ್ಲ, ಆದರೆ ಸಂದರ್ಭಗಳು ನಿಮ್ಮನ್ನು ಹಿಂದಿನ ಸಂಬಂಧದ ಬಗ್ಗೆ ಸತ್ಯವನ್ನು ಎದುರಿಸಲು ಒತ್ತಾಯಿಸಬಹುದು.
ಕೆಲವೊಮ್ಮೆ ಸಂದೇಶ ಬರಬಹುದು ಅಥವಾ ಹಳೆಯ ಪ್ರಿಯಪಾತ್ರರ ಹೆಸರು ಇದ್ದಕ್ಕಿದ್ದಂತೆ ಕಾಣಬಹುದು. ಕೆಲವೊಮ್ಮೆ ಆ ವ್ಯಕ್ತಿಯ ಸುದ್ದಿ ಪರಿಚಯರ ಮೂಲಕ ಬರಬಹುದು. ಕೆಲವೊಮ್ಮೆ ದೇವರು ಒಬ್ಬ ವ್ಯಕ್ತಿಯನ್ನು ಹಿಂದಿರುಗಿಸುವುದಿಲ್ಲ, ಆದರೆ ಅವರ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾನೆ. ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ದಿಕ್ಕನ್ನು ತೋರಿಸುತ್ತಾನೆ. ಇದು ನಿಮಗೆ ಇಷ್ಟವಾದರೆ ಇದನ್ನು ಆಳವಾಗಿ ಪರಿಗಣಿಸಿ, ಏಕೆಂದರೆ ಚಿಹ್ನೆಗಳ ಅರ್ಥವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಮದುವೆಯ ವಿಷಯದಲ್ಲಿ ಯಾರ ಮದುವೆಗಳು ಪದೇ ಪದೇ ವಿಳಂಬವಾಗುತ್ತವೆ, ಮಾತುಕತೆಗಳು ವಿಫಲವಾಗುತ್ತವೆ, ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಅಥವಾ ಸಂಬಂಧಗಳು ಥಟ್ಟಂದು ಎಂಡಾಗುತ್ತವೆಯೋ ಅವರು ಸಂದರ್ಭಗಳಲ್ಲಿ ಬದಲಾವಣೆಯ ಸಾಧ್ಯತೆಯನ್ನು ನೋಡಬಹುದು. ನೀವೀಗ ಒಂದು ಮಾರ್ಗವನ್ನು ನೋಡದಿರಬಹುದು, ಆದರೆ ಸರಿಯಾದ ಸಮಯದಲ್ಲಿ ಒಂದು ಪ್ರಸ್ತಾವನೆ ಅಥವಾ ಸಂಭಾಷಣೆ ನೀವು ನಿರೀಕ್ಷಿಸದ ದಿಕ್ಕನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ನೆನಪಿನಲ್ಲಿಡಬೇಕಾದ ಒಂದು ಮುಖ್ಯ ವಿಷಯವೆಂದರೆ, ನಿಮ್ಮ ಜೀವನದಲ್ಲಿ ನೀವೀಗ ನೋಡುವ ಅಡೆತಡೆಗಳು ಶಾಶ್ವತವಾಗಿ ಉಳಿಯುವುದಿಲ್ಲ. ಕೆಲವೊಮ್ಮೆ ವಿಳಂಬ ಎಂದರೆ ನಿರಾಕರಣೆ ಎಂದರ್ಥವಲ್ಲ, ಸಮಯ ಸರಿಯಿಲ್ಲ ಎಂದರ್ಥ. ಈಗ ಅದರ ಬಗ್ಗೆ ಮಾತನಾಡಿದರೆ, ಇವು ನೀವು ಅನುಭವಿಸಬಹುದಾದ ಚಿಹ್ನೆಗಳು, ವಿಶೇಷವಾಗಿ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ. ಒಂದು ಸಂಜೆ ನಿಮ್ಮ ಮನಸ್ಸು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಶಾಂತವಾದರೆ, ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ದೇವರ ಹೆಸರನ್ನು ಜಪಿಸಬೇಕು ಎಂಬ ಹಂಬಲ ನಿಮಗೆ ಮೂಡಿದರೆ, ಅಥವಾ ದೀಪದ ಜ್ವಾಲೆಯನ್ನು ನೋಡುವಾಗ ಹಳೆಯ ಆಸೆ ಜಾಗೃತವಾದರೆ, ಅಥವಾ ರಾತ್ರಿ ಮಲಗುವ ಮೊದಲು ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಅಥವಾ ಅಪೂರ್ಣ ವ್ಯವಹಾರದ ಬಗ್ಗೆ ಆಲೋಚನೆಗಳು ಪದೇ ಪದೇ ಮನಸ್ಸಿಗೆ ಬರುತ್ತಿದ್ದರೆ, ನಿಮ್ಮ ಮನಸ್ಸಿನ ಈ ಸ್ಥಿತಿಯನ್ನು ಎಚ್ಚರಿಕೆಯಿಂದ ಗಮನಿಸಿ. ಆಧ್ಯಾತ್ಮಿಕ ಶಕ್ತಿಯು ಸಾಮಾನ್ಯವಾಗಿ ನಮ್ಮಲ್ಲಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಆದರೆ ಇದನ್ನು ಭಯದ ಸಂಕೇತವೆಂದು ಪರಿಗಣಿಸಬೇಡಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು, ನಿಮ್ಮ ಕಾರ್ಯಗಳನ್ನು ಸುಧಾರಿಸಲು ಮತ್ತು ನಿಮ್ಮ ಗುರಿಯತ್ತ ಆತ್ಮವಿಶ್ವಾಸದಿಂದ ಮುಂದುವರಿಯಲು ಇದೊಂದು ಅವಕಾಶವಾಗಿ ನೋಡಿ. ಸ್ನೇಹಿತರೆ, ಆರೋಗ್ಯದ ವಿಷಯಗಳಲ್ಲಿಯೂ ಸಹ ಸಮತೋಲನವೇ ಈಗ ಅತ್ಯಂತ ಮುಖ್ಯವಾದ ಅಗತ್ಯ. ನೀವು ನಿರಂತರವಾಗಿ ಒತ್ತಡಕ್ಕಿದ್ದಾಗರೆ, ಮಲಗಲು ಆಗದಿದ್ದಾಗರೆ, ನಿರಂತರವಾಗಿ ಚಿಂತೆ ಮಾಡುತ್ತಿದ್ದಾಗರೆ ಅಥವಾ ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಆತಂಕಗೊಂಡಿದ್ದಾಗರೆ, ನಿಮ್ಮ ದೇಹ ಮತ್ತು ಮನಸ್ಸನ್ನು ನಿರ್ಲಕ್ಷಿಸಬೇಡಿ. ಜ್ಯೋತಿಷ್ಯ ಚಿಹ್ನೆಗಳು ಮಾನ್ಯವಾಗಿವೆ, ಆದರೆ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅರ್ಹತೆಯುಳ್ಳ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯಿರುವವರಿಗೂ ಭರವಸೆಯ ಶಕ್ತಿಯೂ ಕಾಣಿಸಿಕೊಳ್ಳುತ್ತದೆ. ನೀವು ಬಹಳ ಕಾಲದಿಂದ ಏನಾದರೂ ಕಾಯುತ್ತಿದ್ದರೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ದೇವರ ಸಮಯವು ಮಾನವ ಗಡಿಯಾರದಿಂದ ಅಳೆಯಲಾಗುವುದಿಲ್ಲ. ಇಂದು ಅಸಾಧ್ಯವೆಂದು ತೋರುವುದು ಕಾಲಕ್ರಮದಲ್ಲಿ ಬದಲಾಗಬಹುದು. ಮತ್ತು ಈಗ ಶತ್ರುಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿರುವ ಸಾಧ್ಯತೆಯಿದೆ. ಯಾರಾದರೂ ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದಾರೆ, ಕೆಲಸದಲ್ಲಿರುವ ಯಾರಾದರೂ ನಿಮ್ಮ ಪ್ರಗತಿಯಿಂದ ಅತೃಪ್ತರಾಗಿದ್ದರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮ ವಿರುದ್ಧ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದರೆ ಭಯಪಡುವ ಅಗತ್ಯವಿಲ್ಲ. ಇತರರೊಂದಿಗೆ ಹೋರಾಡುವ ಬದಲು ನಿಮ್ಮ ಗುರಿಗಳ ಮೇಲೆ ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸುವುದರಿಂದ ನೀವು ಪ್ರಯೋಜನ ಪಡೆಯಬಹುದು ಎಂಬುದು ಚಿಹ್ನೆಗಳು ಸೂಚಿಸುತ್ತವೆ. ಏಕೆಂದರೆ ಕೆಲವೊಮ್ಮೆ ದೊಡ್ಡ ಗೆಲುವು ಶತ್ರುವನ್ನು ಸೋಲಿಸುವುದರಲ್ಲ, ಆದರೆ ಅವರ ನಕಾರಾತ್ಮಕತೆಯು ನಿಮ್ಮನ್ನು ತಲುಪಲು ಸಾಧ್ಯವಾಗದಷ್ಟು ಎತ್ತರವನ್ನು ತಲುಪುವಲ್ಲಿರುತ್ತದೆ. ಸ್ನೇಹಿತರೆ, ಇಲ್ಲಿ ವಿಧಿ ಮತ್ತು ಕರ್ಮದ ನಡುವಿನ ಆಳವಾದ ಸಂಪರ್ಕವು ಕಾರ್ಯರೂಪಕ್ಕೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಸ್ಥಗನಿದ್ದ ಎಲ್ಲವಕ್ಕೂ ಗ್ರಹಗಳ ಸ್ಥಾನಗಳನ್ನು ಮಾತ್ರ ದೂಷಿಸುವುದು ಅನ್ಯಾಯ. ನಿಮ್ಮ ನಿರ್ಧಾರಗಳು, ನಿಮ್ಮ ಅಭ್ಯಾಸಗಳು, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ನಡವಳಿಕೆ ಮತ್ತು ಇತರರ ಕಡೆಗೆ ನಿಮ್ಮ ಕ್ರಮಗಳು ಸಮಾನವಾಗಿ ಮುಖ್ಯ. ವಿಷ್ಣುವನ್ನು ಕ್ರಮ ಮತ್ತು ಸಮತೋಲನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀದೇವಿಯನ್ನು ಸಮೃದ್ಧಿ ಮತ್ತು ಶುಭದೊಂದಿಗೆ ಸಂಬಂಧಿಸಿದ್ದರೂ ನೀವು ಅವಳ ಆಶೀರ್ವಾದವನ್ನು ಬಯಸಿದರೆ ಸಂಪತ್ತನ್ನು ಮಾತ್ರ ಬಯಸಬೇಡಿ. ನಿಮ್ಮ ಜೀವನದಲ್ಲಿ ಶಾಂತಿ, ಉತ್ತಮ ಬುದ್ಧಿವಂತಿಕೆ, ಉತ್ತಮ ತೀರ್ಮಾನ ಮತ್ತು ಸಮತೋಲನಕ್ಕಾಗಿ ಪ್ರಾರ್ಥಿಸಿ. ಏಕೆಂದರೆ ಕೆಲವೊಮ್ಮೆ ನಾವು ಆಶೀರ್ವಾದವಾಗಿ ಕೇಳುವ ತಿಹವು ಪರೀಕ್ಷೆಯಾಗಬಹುದು ಮತ್ತು ವಿಳಂಬವು ನಮಗೆ ದುಃಖವನ್ನುಂಟಿಸುವ ವಿಷಯವು ಭವಿಷ್ಯದಲ್ಲಿ ನಮಗೆ ಭದ್ರತೆಯ ಮೂಲವಾಗಬಹುದು. ಆದರೆ ಈಗ ಅತ್ಯಂತ ಮುಖ್ಯವಾದ ವಿಷಯವನ್ನು ಆಲಿಸಿ. ನಿಮ್ಮ ಜೀವನದಲ್ಲಿ ನೀವು ಬಾಹ್ಯವಾಗಿ ಭರವಸೆಯನ್ನು ತ್ಯಜಿಸಿರುವ ಒಂದು ಅಪೂರ್ಣ ಕಾರ್ಯವಿರಬಹುದು, ಆದರೆ ಆಳವಾಗಿ ನೀವು ಇನ್ನೂ ಪೂರ್ಣಗೊಳ್ಳುವುದನ್ನು ನೋಡಲು ಹಂಬಲಿಸುತ್ತೀರಿ. ನೀವು ಬಹುಶಃ ಅದನ್ನು ಹಲವು ಬಾರಿ ಹೇಳಿರಬಹುದು, ಅದು ಮುಗಿದಿದೆ, ಯಾವುದೇ ಮಾರ್ಗವಿಲ್ಲ. ಆದರೆ ಆ ಅಪೂರ್ಣ ಅಧ್ಯಾಯಕ್ಕೆ ಸಂಬಂಧಿಸಿದ ಸಣ್ಣ ಚಲನೆಯು ಭವಿಷ್ಯದಲ್ಲಿ ಪ್ರಮುಖ ಬದಲಾವಣೆಗೆ ಕಾರಣವಾಗಬಹುದು ಎಂದು ಶಕ್ತಿಗಳು ಸೂಚಿಸುತ್ತವೆ. ಆ ಚಲನೆಯು ಹಣಕ್ಕೆ, ಒಬ್ಬ ವ್ಯಕ್ತಿಗೆ, ಕಾಗದದ ತುಂಡಿಗೆ, ಸಂದೇಶಕ್ಕೆ, ಫೋನ್ ಕರೆಗೆ ಅಥವಾ ಹಳೆಯ ಸಂಪರ್ಕಕ್ಕೆ ಸಂಬಂಧಿಸಿರಬಹುದು.
ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ನೀವು ಕನಿಷ್ಠ ನಿರೀಕ್ಷಿಸುವ ಸ್ಥಳದಿಂದ ನೀವು ಒಂದು ಚಿಹ್ನೆಯನ್ನು ಪಡೆಯಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಣ್ಣ ಘಟನೆಗಳನ್ನು ನಿರ್ಲಕ್ಷಿಸಬೇಡಿ. ಹಳೆಯ ಹೆಸರು ಕಾಣಿಸಿಕೊಂಡರೂ, ಹಠಾತ್ ಫೋನ್ ಕರೆ ಬಂದರೂ, ಬಾಕಿ ಇರುವ ಸಂದೇಶ ಬಂದರೂ, ಯಾರಾದರೂ ನಿಮ್ಮ ಹಳೆಯ ಕೆಲಸದ ಬಗ್ಗೆ ಚರ್ಚಿಸಿದರೂ ಅಥವಾ ನೀವು ಹಿಂದೆ ಭರವಸೆ ಕಳೆದುಕೊಂಡಿದ್ದ ಸ್ಥಳದಿಂದ ಸುದ್ದಿ ಬಂದರೂ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಮೊದಲು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಿ. ಈ ಸಂಘಘಟನೆಯು ನೀವು ಕಾಯುತ್ತಿದ್ದ ಪ್ರಮುಖ ಬದಲಾವಣೆಯ ಮೊದಲ ಹೆಜ್ಜೆಯಾಗಿರಬಹುದು. ಮತ್ತು ದೊಡ್ಡ ರಹಸ್ಯವೇನೆಂದರೆ ಈ ಚಿಹ್ನೆಯು ಮೊದಲು ಯಾವ ಪ್ರದೇಶವನ್ನು ಪ್ರಭಾವಿಸಬಹುದು: ಹಣ, ಕೆಲಸ, ಕುಟುಂಬ, ಅಥವಾ ನೀವು ಎಂದಿಗೂ ಸಂಪೂರ್ಣವಾಗಿ ಬಿಟ್ಟುಕೊಡದ ಯಾರೊಂದಿಗಾದರೂ ಸಂಬಂಧ. ಸ್ನೇಹಿತರೆ, ನಾವು ಉಲ್ಲೇಖಿಸಿದ ಅಪೂರ್ಣ ವ್ಯವಹಾರವು ಕೇವಲ ಒಂದು ಅಡಚಣೆಯಿಂಟ ಹೆಚ್ಚಿನದನ್ನು ಹೊಂದಿರಬಹುದು, ಆದರೆ ಒಂದು ಗುಪ್ತ ಕಾರಣವು ಹೊಂದಿರಬಹುದು. ಕೆಲವೊಮ್ಮೆ ಇನ್ನೊಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡುತ್ತಿಲ್ಲ, ಸಮಯ ನಮ್ಮ ಕಡೆ ಇಲ್ಲ, ಅಥವಾ ಅದೃಷ್ಟವು ನಮ್ಮ ಹಾದಿಯನ್ನು ಪದೇ ಪದೇ ನಿರ್ಬಂಧಿಸುತ್ತಿದೆ ಎಂದು ನಮಗೆ ಅನಿಸಬಹುದು. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಒಂದು ಕಾರ್ಯ ಪೂರ್ಣಗೊಳ್ಳುವ ಮೊದಲು ಪರಿಸ್ಥಿತಿಗಳು ನಿಮ್ಮನ್ನು ಬಹಿರಂಗ ದೊಡ್ಡ ತಪ್ಪು ಮಾಡದಂತೆ ತಡೆಯುತ್ತಿದೆ ಎಂಬುದರ ಸಂಕೇತವೂ ಆಗಿರಬಹುದು. ಇಲ್ಲಿಯೇ ದೊಡ್ಡ ರಹಸ್ಯವಿದೆ. ನೀವು ಹೆಚ್ಚು ಚಿಂತೆ ಮಾಡುವ ಕೆಲಸದಲ್ಲಿ ಆತುರವು ನಿಮಗೆ ನಷ್ಟವನ್ನು ಉಂಟುಮಾಡಬಹುದು. ಆದ್ದರಿಂದ ವಿಳಂಬವನ್ನು ಕೇವಲ ದುರದೃಷ್ಟವೆಂದು ಪರಿಗಣಿಸುವುದು ಸೂಕ್ತವಲ್ಲ. ನಿಮ್ಮ ಕರ್ಮವು ನಿಮ್ಮನ್ನು ಬೆಂಬಲಿಸಿದರೆ ಮತ್ತು ಪರಿಸ್ಥಿತಿಗಳು ಅನುಕೂಲವಾಗಿದ್ದರೆ ಸ್ಥಗನಿದ್ದ ಕೆಲಸವು ಈಗ ಕ್ರಮೇಣವಾಗಿ ಮುಂದುವರಿಯಬಹುದು. ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವಯಸ್ಸಾದ ವ್ಯಕ್ತಿ, ಹಳೆಯ ಸಂಪರ್ಕ ಅಥವಾ ಹಿಂದಿನ ಸಂಭಾಷಣೆಯು ಉತ್ಸಾಹವನ್ನು ಮತ್ತೆ ಹುಟ್ಟುಹಾಕಬಹುದು. ಕಾಯುತ್ತಿರುವ ಪಾವತಿ, ಸಾಲವನ್ನು ಮರುಪಾವತಿಸುವ ನಿರೀಕ್ಷೆಯಿದೆ, ಕಾಗಡಪತ್ರಗಳಿಂದಾಗಿ ಹಣ ಸಿಕ್ಕಿಹಾಕಿಕೊಂಡಿದೆ ಅಥವಾ ಪೂರ್ಣಗೊಂಡ ನಂತರ ಹಣ ಪಡೆಯುವ ಸಾಧ್ಯತೆಯಿದೆ. ಈ ವಿಷಯಗಳ ಕುರಿತು ಚರ್ಚೆಗಳು ಮುಂದುವರಿಯಬಹುದು. ಆದರೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ಯಾರ ಸಿಹಿ ಮಾತನ್ನು ತಕ್ಷಣ ನಂಬುವುದು ಬುದ್ಧಿವಂತವಲ್ಲ. ಯಾರಾದರೂ ನಿಮಗೆ ಹೆಚ್ಚಿನ ಲಾಭವನ್ನು ಭರವಸೆ ನೀಡಿ ಆತುರದ ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ವಿಷ್ಣುವಿನ ಆಶೀರ್ವಾದವೆಂದರೆ ಹಣದ ಆಗಮನ ಮಾತ್ರವಲ್ಲ, ಸರಿಯಾದ ಸಮಯದಲ್ಲಿ ಉತ್ತಮ ಬುದ್ಧಿವಂತಿಕೆಯನ್ನು ಪಡೆಯುವುದು. ಮತ್ತು ಬುದ್ಧನು ಇದನ್ನೇ ಹೇಳಿದ್ದಾನೆ. ಈ ಸಮಯವು ನಿಮಗೆ ಒಂದು ದೊಡ್ಡ ಆಶೀರ್ವಾದವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಬೇರೆ ತರಹದ ಶಕ್ತಿಯು ನಿರ್ಮಾಣವಾಗುತ್ತಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಕೆಲಸದಲ್ಲಿ ಮೊದಲಿನಷ್ಟು ಮನ್ನಣೆ ಸಿಗದಿರಬಹುದು. ಆದರೆ ಭವಿಷ್ಯದಲ್ಲಿ ಒಬ್ಬ ಅಧಿಕಾರಿ, ಹಿರಿಯ ಅಥವಾ ಪ್ರಭಾವಿ ವ್ಯಕ್ತಿ ನಿಮ್ಮ ಕೆಲಸವನ್ನು ಗಮನಿಸಬಹುದು. ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಕೆಲಸವನ್ನು ನಿಮಗೆ ನಿಯೋಜಿಸಲಾಗಬಹುದು. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಪ್ರಸ್ತುತ ತೊಂದರೆಗಳನ್ನು ಮಾತ್ರ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅವಕಾಶವನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಬೇಕು. ಕೆಲವೊಮ್ಮೆ ಸ್ವತಃ ಬರುವ ಅವಕಾಶವು ಆಕರ್ಷಕವಾಗಿ ಕಾಣಬಹುದು, ಆದರೆ ವಾಸ್ತವಿಕತೆ ಭಿನ್ನವಾಗಿರುತ್ತದೆ. ಆದ್ದರಿಂದ ಸಂಕೇತಗಳ ಜೊತೆಗೆ ವಿವೇಚನೆಯನ್ನು ಬಳಸುವುದು ಅತ್ಯವಶ್ಯ. ವ್ಯವಹಾರದಲ್ಲಿ ಹಳೆಯ ವಿಷಯವು ಇಂದಕ್ಕಿದ್ದಂತೆ ಮತ್ತೆ ಪ್ರತ್ಯಕ್ಷವಾಗಬಹುದು. ಒಬ್ಬ ಕ್ಲೈಯೆಂಟ್, ಹಳೆಯ ಪಾಲುದಾರ ಅಥವಾ ಹಿಂದೆ ನಡೆದ ಸಂಭಾಷಣೆ ಮತ್ತೆ ಪ್ರತ್ಯಕ್ಷವಾಗಬಹುದು. ನೀವು ಬಹುಶಃ ಸತ್ತಿದೆ ಎಂದು ಭಾವಿಸಿದ ಒಪ್ಪಂದವೂ ಸಾಧ್ಯವಾಗಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. ಈ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದಲ್ಲಿ ಇರಬಹುದು. ನೀವು ಅವರೊಂದಿಗೆ ನಿಯಮಿತವಾಗಿ ಮಾತನಾಡಬಹುದು ಅಥವಾ ನೀವು ದೀರ್ಘಕಾಲದವರೆಗೆ ಸಂವಹನವನ್ನು ನಿಲ್ಲಿಸಿರಬಹುದು. ಆದರೆ ಕೆಲವು ವಿಧದಲ್ಲಿ ಅದು ನಿಮ್ಮ ಅಪೂರ್ಣ ಕಾರ್ಯಕ್ಕೆ ಸಂಬಂಧಿಸಿರಬಹುದು. ಅವರು ನಿಮಗೆ ವೈಯಕ್ತಿಕವಾಗಿ ಸಹಾಯ ಮಾಡಬಹುದು, ಮೂರನೇ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಸಂಪರ್ಕಿಸಬಹುದು ಅಥವಾ ಮುಂದಿನ ಹಾದಿಯನ್ನು ನೋಡಲು ನಿಮಗೆ ಸಹಾಯ ಮಾಡುವ ಮಾಹಿತಿಯನ್ನು ಒದಗಿಸಬಹುದು. ಮತ್ತು ಇದು ಕೆಲವೊಮ್ಮೆ ದೇವರು ನೇರವಾಗಿ ಮಾರ್ಗವನ್ನು ತೆರೆಯುತ್ತಿಲ್ಲ ಎಂಬುದರ ಅರಿವಾಗುವ ತಿರುವಾಗಬಹುದು. ಅವನು ಮೊದಲು ಸರಿಯಾದ ವ್ಯಕ್ತಿಯನ್ನು ನಿಮ್ಮ ದಾರಿಗೆ ಕಳುಹಿಸುತ್ತಾನೆ. ನಿಮ್ಮ ಕುಟುಂಬವನ್ನು ನೋಡುವಾಗ ವಯಸ್ಸಾದ ವ್ಯಕ್ತಿಯ ಮಾತಿಗಳು ನಿಮಗೆ ಬಹಳ ಮುಖ್ಯವಾಗಬಹುದು. ಕುಟುಂಬದ ಹಿರಿಯರೊಬ್ಬರು ನೀವು ಹಿಂದೆ ನಿರ್ಲಕ್ಷಿಸಿದ ಸಲಹೆಯನ್ನು ನೀಡಬಹುದು. ನಂತರ ಸಲಹೆಯು ಆಳವಾದಿದ್ದು ಎಂದು ನಿಮಗೆ ಅರಿವಾಗಬಹುದು. ಮನೆಯಲ್ಲಿ ದೀರ್ಘಕಾಲದಿಂದ ನಿರ್ಬಂಧವಿದ್ದರೆ ವಾತಾವರಣವು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಮರಳುವ ಸಾಧ್ಯತೆಯಿದೆ. ಹಳೆಯ ವಿವಾದವು ಚರ್ಚಿಸಲಾಗಬಹುದು. ಯಾರಾದರೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬಹುದು ಅಥವಾ ಕನಿಷ್ಠ ಸಂಭಾಷಣೆಗೆ ದಾರಿ ತೆರೆಯಬಹುದು. ಕುಟುಂಬದ ಸದಸ್ಯರು ತಮ್ಮ ಕೆಲಸ, ಮದುವೆ, ಅಧ್ಯಯನ ಅಥವಾ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದರೆ ಸ್ವಲ್ಪ ಸಕಾರಾತ್ಮಕ ಸುದ್ದಿಯ ಸಾಧ್ಯತೆ ಇರಬಹುದು. ಆದರೆ ತಡೆಯಿರಿ, ಪ್ರೀತಿಯ ವಿಷಯಗಳಲ್ಲಿ ಹೊರಹೊಮ್ಮುವ ಚಿಹ್ನೆಗಳು ಇನ್ನೂ ಹೆಚ್ಚು ಭಾವನಾತ್ಮಕವಾಗಿರುತ್ತವೆ. ನೀವು ಯಾರೊಂದಿಗೆ ಬೇರ್ಪಟ್ಟಿದ್ದೀರೋ ಅವರ ಬಗ್ಗೆ ನಿಮಗೆ ಇನ್ನೂ ಪ್ರಶ್ನೆಗಳಿರಬಹುದು. ಅವನು ಅಥವಾ ಅವಳು ನನ್ನನ್ನು ಮಿಸ್ ಮಾಡುತ್ತಾರೆಯೋ, ಅವರು ಎಂದಿಗಾದರೂ ಹಿಂದಿರುಗುತ್ತಾರೆಯೋ, ನಮ್ಮ ಕಥೆ ನಿಜವಾಗಲೂ ಮುಗಿದಿದೆಯೋ? ಯಾವುದೇ ಜ್ಯೋತಿಷ್ಯ ಚಿಹ್ನೆಯು ಈ ಪ್ರಶ್ನೆಗಳಿಗೆ ನಿರ್ಣಾಯಕ ಉತ್ತರಗಳನ್ನು ನೀಡಲು ಸಾಧ್ಯವಿಲ್ಲ.
ಸಾಧ್ಯವಿಲ್ಲ. ಆದರೆ ನಿಮ್ಮ ಭಾವನಾತ್ಮಕ ಶಕ್ತಿಯಲ್ಲಿ ಒಂದು ರೀತಿಯ ಸಂಚಲನ ಉಂಟಾಗುವ ಸಾಧ್ಯತೆಯಿದೆ. ಹಠಾತ್ ಹಳೆಯ ವ್ಯಕ್ತಿಯ ನೆನಪು, ಹಳೆಯ ಹಾಡನ್ನು ಮತ್ತೆ ಮತ್ತೆ ಹಾಡುವುದು, ಪರಿಚಯಸ್ಥರಿಂದ ಆ ವ್ಯಕ್ತಿಯ ಹೆಸರು ಕೇಳುವುದು ಅಥವಾ ಹಳೆಯ ಸ್ಥಳ ಮತ್ತೆ ಹುಟ್ಟಿಕೊಂಡ ನೆನಪು, ಇವೆಲ್ಲವೂ ನಿಮ್ಮ ಭಾವನಾತ್ಮಕ ಸ್ಥಿತಿಯ ಚಿಹ್ನೆಗಳಾಗಿರಬಹುದು. ಎರಡೂ ಪಕ್ಷಗಳ ನಡುವೆ ಇನ್ನೂ ನಿಜವಾದ ಗೌರವ ಮತ್ತು ಭಾವನಾತ್ಮಕ ಸಂಪರ್ಕವಿದ್ದರೆ ಸಂಭಾಷಣೆಗೆ ಒಂದು ಮಾರ್ಗ ತೆರೆದುಕೊಳ್ಳಬಹುದು. ಆದರೆ ಸಂಬಂಧವು ಟಿವಿನ ಸಿನಿಮಾದಂತೆ ಇದ್ದಕ್ಕಿದ್ದಂತೆ ಸುಲಭವಾಗಿ ಬದಲಾಗಲಿಲ್ಲ, ಏಕೆಂದರೆ ಬಾಹ್ಯವಾದ ಸಂಕೇತಗಳ ಜೊತೆಗೆ ನಿಮ್ಮ ಆಂತರಿಕ ಸ್ಥಿತಿಯು ಮತ್ತು ವಾಸ್ತವದಿಟ್ಟವು ಸಮಾನವಾಗಿ ಮುಖ್ಯ. ನೋವು, ಅಗೌರವ ಅಥವಾ ಪುನರಾವರ್ತಿತ ನಕಾರಾತ್ಮಕತೆಯಿಂದ ತುಂಬಿದ್ದರೆ ದೇವರು ನಿಮಗೆ ಮುಂದುವರೆಯಲು ಶಕ್ತಿಯನ್ನು ನೀಡುತ್ತಿರಬಹುದು. ಪ್ರತಿ ಮರಳುವಿಕೆ ಪ್ರೀತಿಯಲ್ಲ ಮತ್ತು ಪ್ರತಿ ದೂರವೂ ದುರದೃಷ್ಟವಲ್ಲ. ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮದುವೆಗಾಗಿ ಕಾಯುತ್ತಿರುವವರಿಗೆ ಪರಿಚಯದ ಮೂಲಕ ಪ್ರಗತಿಯ ಸಾಧ್ಯತೆ ಇದೆ. ಸಂಬಂಧವು ಇದ್ದಕ್ಕಿದ್ದಂತೆ ಸ್ವತಃ ಕಾಣಿಸಿಕೊಳ್ಳಬಹುದು ಮತ್ತು ಆರಂಭದಲ್ಲಿ ಇದು ಸಾಮಾನ್ಯ ಪ್ರಸ್ತಾವ ಎಂದು ನೀವು ಭಾವಿಸಬಹುದು. ಆದರೆ ಸಂಭಾಷಣೆ ಮುಂದುವರೆದಂತೆ ಆ ವ್ಯಕ್ತಿ ಅಥವಾ ಕುಟುಂಬದ ಬಗ್ಗೆ ನಿಮಗೆ ಆಳವಾಗಿ ಇಷ್ಟವಾಗುವ ಏನಾದರನ್ನು ನೀವು ಕಂಡುಕೊಳ್ಳಬಹುದು. ಇಲ್ಲಿಯೊಂದು ಪ್ರಮುಖಾಂಶ: ಕೇವಲ ಬಾಹ್ಯ ಆಕರ್ಷಣೆಯನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವ್ಯಕ್ತಿಯ ಪಾತ್ರ, ಕುಟುಂಬ, ಆಲೋಚನೆಗಳು ಮತ್ತು ಭವಿಷ್ಯವನ್ನು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಮುಖ್ಯ. ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವವರಿಗೆ ಈ ಸಮಯದಲ್ಲಿ ತಾಳ್ಮೆ ಅತ್ಯವಶ್ಯಕ. ನೀವು ಯಾವುದೇ ಕಾರಣಕ್ಕಾಗಿ ಕಾಯುತ್ತಿದ್ದರೆ ನಿಮ್ಮ ಮನಸ್ಸನ್ನು ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾಗಿರಿಸಿಕೊಳ್ಳಬೇಕು. ಆಧ್ಯಾತ್ಮಿಕವಾಗಿ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಯು ಮನಸ್ಸನ್ನು ಬಲಪಡಿಸಬಹುದು. ಆದರೂ ಯಾವುದೇ ಆರೋಗ್ಯ ಸಂಬಂಧಿತ ವಿಷಯದ ಬಗ್ಗೆ ಅರ್ಹತೆಯುಳ್ಳ ವೈದ್ಯಕೀಯ ಸಲಹೆಗೆ ಆದ್ಯತೆ ನೀಡಿ. ಈಗ ಇದು ವಿಶೇಷವಾಗಿ ಸಂಜೆ ಅಥವಾ ರಾತ್ರಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುವ ಸಮಯದ ಬಗ್ಗೆ. ಒಂದು ಸಂಜೆ ನೀವು ಬಹಳ ದಿನಗಳಿಂದ ಹೊಂದಿದ್ದ ಯಾವುದೋ ವಿಷಯದ ಬಗ್ಗೆ ಇದ್ದಕ್ಕಿದ್ದಂತೆ ಯೋಚಿಸಬಹುದು. ನಿಮಗೆ ಹಳೆಯ ಕನಸು ನೆನಪಾಗಬಹುದು. ಭಗವಾನ್ ವಿಷ್ಣು ಅಥವಾ ಲಕ್ಷ್ಮೀದೇವಿಯ ಹೆಸರು ಇದ್ದಕ್ಕಿದ್ದಂತೆ ನೆನಪಿಗೆ ಬರಬಹುದು. ನೀವು ಒಂದು ಚಿತ್ರವನ್ನು ನೋಡಬಹುದು ಅಥವಾ ದೇವಾಲಯ, ದೀಪ, ಶಂಖ ಅಥವಾ ಗಂಟೆಗೆ ಸಂಬಂಧಿಸಿದ ಶಬ್ದವನ್ನು ಕೇಳಬಹುದು ಮತ್ತು ಆ ಕ್ಷಣದಲ್ಲಿ ಒಂದು ನಿರ್ದಿಷ್ಟ ಆಸೆ ನಿಮ್ಮಲ್ಲಿ ಜಾಗೃತಗೊಳ್ಳಬಹುದು. ಇದನ್ನು ಭವಿಷ್ಯದ ನಿರ್ಣಾಯಕ ಮುನ್ಸೂಚನೆ ಎಂದು ಪರಿಗಣಿಸಬೇಡಿ. ಆದರೆ ಈ ಅನುಭವವು ನಿಮಗೆ ಆಂತರಿಕ ಶಾಂತಿಯನ್ನು ತಂದರೆ ವಿರಾಮ ತೆಗೆದುಕೊಂಡು ಪ್ರಾರ್ಥಿಸಿ. ಕೆಲವೊಮ್ಮೆ ಉತ್ತರ ಹೊರಗಿನಿಂದಲಲ್ಲ, ಒಳಗಿನಿಂದ ಬರುತ್ತದೆ. ಸ್ನೇಹಿತರೆ, ಶತ್ರುಗಳ ಬಗ್ಗೆ ಒಂದು ಪ್ರಮುಖ ಚಿಹ್ನೆ ಹೊರಹೊಮ್ಮುತ್ತಿದೆ. ಯಾರಾದರೂ ನಿಮ್ಮ ಪ್ರಗತಿಯಿಂದ ಅಸಮಾಧಾನಗೊಂಡರೆ, ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಂಡರೆ ಅಥವಾ ನಿಮ್ಮ ಕೆಲಸಕ್ಕೆ ಅಡ್ಡಿಯುಂಟು ಮಾಡಲು ಪ್ರಯತ್ನಿಸಿದರೆ, ನಿಮ್ಮ ಯೋಜನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದನ್ನು ನೀವು ತಪ್ಪಿಸಬೇಕು. ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಸೀಮಿತ ಸಂಖ್ಯೆಯ ಜನರಿಗೆ ಸೀಮಿತಗೊಳಿಸುವುದು ಉತ್ತಮ, ಏಕೆಂದರೆ ಪ್ರತಿ ನಗುತ್ತಿರುವ ಮುಖವು ಹಿತೈಷಿಯಾಗಿದೆ. ಇದು ಅಗತ್ಯವಿಲ್ಲ. ಆದರೆ ಸಕಾರಾತ್ಮಕ ವಿಷಯವೆಂದರೆ ನಿಮ್ಮ ಸ್ವಂತ ಸಕಾರಾತ್ಮಕ ಶಕ್ತಿಯು ನಕಾರಾತ್ಮಕ ಶಕ್ತಿಗಳಿಂದ ಬಲವಾಗಿದೆ. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿದರೆ, ಅನಗತ್ಯ ಸಂಘರ್ಷವನ್ನು ತಪ್ಪಿಸಿದರೆ ಮತ್ತು ನಿಮ್ಮ ಕ್ರಿಯೆಗಳನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಸಂದರ್ಭಗಳನ್ನು ನಿಭಾಯಿಸುವುದು ಸುಲಭವಾಗುತ್ತದೆ. ಈಗ ಕರ್ಮದ ವಿಷಯವು ತುಂಬಾ ಆಳವಾಗಿದೆ. ನೀವು ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಿರಬಹುದು. ಯಾವುದೇ ಸ್ವಾರ್ಥ ಉದ್ದೇಶವಿಲ್ಲದೆ ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿರಬಹುದು. ನೀವು ತೊಂದರೆಯಲ್ಲಿರುವ ಯಾರಿಗಾದರೂ ಸಹಾಯ ಮಾಡಿರಬಹುದು. ನಾನು ಅವನೊಂದಿಗೆ ನಿಲ್ಲುತ್ತಿದ್ದೇನೆ. ಆ ಸಮಯದಲ್ಲಿ ನಿಮಗೆ ಅದರಿಂದ ಯಾವುದೇ ಪ್ರಯೋಜನವಾಗದಿರಬಹುದು. ಆದರೆ ಕರ್ಮದ ತತ್ವವು ಪ್ರತಿ ಕರ್ಮದ ಪರಿಣಾಮವು ಯಾವುದಾದರೂ ರೂಪದಲ್ಲಿ ಅಥವಾ ಇನ್ನೊಂದರಲ್ಲಿ ಜೀವನದಲ್ಲಿ ಮರಳಬಹುದು. ಅದಕ್ಕಾಗಿಯೇ ನೀವು ಯಾರಿಗಾದರೂ ಸಹಾಯ ಮಾಡುವ ಅವಕಾಶವನ್ನು ಪಡೆದಾಗ ಮತ್ತು ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ತಕ್ಷಣವೇ ಯಾವುದೇ ಪ್ರಯೋಜನವಿಲ್ಲವೆಂಬ ಕಾರಣಕ್ಕಾಗಿ ಹಿಂಜರಿಯಬೇಡಿ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಸಣ್ಣ ಒಳ್ಳೆಯ ಕಾರ್ಯವು ನಿಮ್ಮ ಜೀವನದ ದೊಡ್ಡ ಮುಚ್ಚಿದ ಬಾಗಿಲಿಗೆ ಖಾಲಿಯಾಗಿದೆ ಮತ್ತು ಇಲ್ಲಿಂದ ಅದೃಷ್ಟದ ಹೊಸ ಸಂಕೇತವು ಸೇರಿಸಲ್ಪಡುತ್ತದೆ. ಮುಂದಿನ ದಿನಗಳಲ್ಲಿ ನೀವು 2 ಆಯ್ಕೆಗಳನ್ನು ಹೊಂದಿರಬಹುದು. ಒಂದು ಮಾರ್ಗವು ಸುಲಭವಾಗಿ ಕಾಣಬಹುದು, ಆದರೆ ಆತುರ ಮತ್ತು ಗೊಂದಲಕ್ಕೆ ಗುರಿಯಾಗಬಹುದು. ಎರಡನೇ ಮಾರ್ಗವು ಸ್ವಲ್ಪ ಕಷ್ಟಕರವೆಂದು ಕಾಣಬಹುದು, ಆದರೆ ಹೆಚ್ಚು ಸ್ಥಿರತೆಯನ್ನು ಹೊಂದಿರಬಹುದು. ಯಾವುದೇ ಸೂಚನೆಯ ಆಧಾರದ ಮೇಲಲ್ಲ, ಆದರೆ ನಿಮ್ಮ ನೈಜ ಪರಿಸ್ಥಿತಿಯನ್ನು ನೋಡುವುದರ ಮೂಲಕ ಯಾವ ಮಾರ್ಗವನ್ನು ಆರಿಸಬೇಕೆಂದು ನೀವು ನಿರ್ಧರಿಸಬೇಕು. ಇದು ನಿಮ್ಮ ಜೀವನದಲ್ಲಿ ಪ್ರತಿಧ್ವನಿಸಿದರೆ, ನಿಮ್ಮ ಮನಸ್ಸಿನಲ್ಲಿ ವಿಷ್ಣುವನ್ನು ಸ್ಮರಿಸಿ, ಓ ದೇವರೇ, ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ಎಂದು ಹೇಳಿ. ಲಕ್ಷ್ಮೀದೇವಿಯನ್ನು ಹಣಕ್ಕಾಗಿ ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ತೃಪ್ತಿ, ಸರಿಯಾದ ಅವಕಾಶಗಳು, ಗೌರವ ಮತ್ತು ಜೀವನದಲ್ಲಿ ಸ್ಥಿರತೆಗಾಗಿ ಪ್ರಾರ್ಥಿಸಿ. ಮತ್ತು ಸ್ನೇಹಿತರೆ, ಈಗ ಆ ಅನಿರೀಕ್ಷಿತ ತಿರುವಿನ ಶಕ್ತಿಯು ಹೆಚ್ಚು ಸ್ಪಷ್ಟವಾಗುತ್ತಿದೆ.
ನೀವು ನಿಮ್ಮ ಸ್ಥಗಿತಗೊಂಡ ಕೆಲಸಕ್ಕೆ ಕಾರಣವೆಂದು ಪರಿಗಣಿಸುತ್ತಿದ್ದ ವ್ಯಕ್ತಿ ಅಥವಾ ಸನ್ನಿವೇಶದಿಂದ ನಿಜವಾದ ಕಾರಣವೂ ಇಲ್ಲದಿರಬಹುದು. ಕೆಲ ಮೂರನೇ ಲಿಂಕ್, ಕೆಲ ಹಳೆಯ ನಿರ್ಧಾರ ಅಥವಾ ನಿಮಗಿನ್ನೂ ತಿಳಿದಿಲ್ಲದ ಯಾವುದೋ ವಿಷಯ ಬೆಳಕಿಗೆ ಬರಬಹುದು. ಮತ್ತು ಅದು ಬೆಳಕಿಗೆ ಬಂದಾಗ ನಿಮ್ಮ ಹಿಂದಿನ ಬಹುತೇಕ ಘಟನೆಗಳು ಪರಸ್ಪರ ಸಂಬಂಧಿಸಲ್ಪಟ್ಟಿರುವುದನ್ನು ನೀವು ನೋಡಬಹುದು. ನಿಮ್ಮ ಕೆಲಸವು ಇಷ್ಟು ದಿನ ಏಕೆ ಸ್ಥಗಿತಗೊಂಡಿತ್ತು ಎಂದು ಮತ್ತು ಮುಖ್ಯವಾಗಿ ಆ ಅಡೆತಡೆಯನ್ನು ತೆಗೆದುಹಾಕುವ ಮೊದಲ ಕೀಲಿ ಯಾರ ಕೈಯಲ್ಲಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈಗ ಆ ರಹಸ್ಯದ ಪದರವು ನಿಧಾನವಾಗಿ ಬಹಿರಂಗವಾಗುತ್ತಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಮತ್ತೆ ಮತ್ತೆ ಸ್ಥಗಿತಗೊಳ್ಳುವುದನ್ನು ಕಾಣಬಹುದು. ನನಗೆ ಮಾತ್ರ ಈ ರೀತಿ ಏಕಾಗುತ್ತದೆ ಎಂದು ನೀವು ಬಹಳ ಬಾರಿ ಯೋಚಿಸಿರಬಹುದು. ನಾನು ಕಠಿಣ ಪರಿಶ್ರಮ ಮಾಡುತ್ತೇನೆ, ನಾನು ಪ್ರಯತ್ನಿಸುತ್ತೇನೆ, ನಾನು ಕಾಯುತ್ತೇನೆ, ಆದರೂ ಕೊನೆಯ ಕ್ಷಣದಲ್ಲಿ ಏನಾದರೂ ಅಡೆತಡೆ ಉಂಟಾಗುತ್ತದೆ. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಪರಿಸ್ಥಿತಿಯು ಯಾವಾಗಲೂ ಈ ರೀತಿ ಉಳಿಯದಿಲ್ಲ ಎಂಬ ಸಾಧ್ಯತೆಯನ್ನು ಚಿಹ್ನೆಗಳು ತೋರಿಸುತ್ತಿವೆ. ಸಂದರ್ಭಗಳು ಬದಲಾಗಬಹುದು. ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರವನ್ನು ನೀವು ನಿರ್ವಹಿಸುತ್ತೀರಿ. ನೆನಪಿರಲಿ, ಭಗವಾನ್ ವಿಷ್ಣುವನ್ನು ಸಮತೋಲನ ಮತ್ತು ಕ್ರಮದ ಸಂಕೇತವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅವನ ಕೃಪೆಯ ಶಕ್ತಿಯು ಜೀವನದಲ್ಲಿ ಹಠಾತ್ ಸಂಪತ್ತಿನ ಉನ್ನವಿನ ರೂಪದಲ್ಲಿ ಮಾತ್ರವಲ್ಲದೆ ಹಾಳಾದ ವಸ್ತುಗಳ ಕ್ರಮೇಣ ಜೋಡಣೆಯ ರೂಪದಲ್ಲಿಯೂ ಅನುಭವಿಸಬಹುದು. ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವೆಂದರೆ ಹಣವನ್ನು ಮಾತ್ರವಲ್ಲದೆ ಮನೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ತೃಪ್ತಿ, ಸರಿಯಾದ ಅವಕಾಶಗಳು, ಗೌರವ ಮತ್ತು ಜೀವನದಲ್ಲಿ ಸ್ಥಿರತೆಯು ಸಮೃದ್ಧಿಯ ಭಾಗವಾಗಿದೆ. ಈಗ ಹಿಂದೆಯೇ ಸೂಚಿಸಲ್ಪಟ್ಟ ಮೂರನೇ ಸಂಚಿಕೆಯ ಬಗ್ಗೆ ಮಾತನಾಡೋಣ. ನಿಮ್ಮ ಕೆಲ ಪ್ರಕ್ರಿಯೆ, ಕಾಗದ, ನಿರ್ಧಾರ ಅಥವಾ ಹರೆಯ ಸಂಪರ್ಕವು ನಿಮ್ಮ ಕೆಲ ಸ್ಥಗಿತಗೊಂಡ ಕೆಲಸಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ದೂಷಿಸುತ್ತಿರುವ ವ್ಯಕ್ತಿ ಯಾರಾದರೂ ಸಹ ನಿಜವಾದ ಕಾರಣ ಬೇರೆಲ್ಲಾದರೂ ಇರಬಹುದು. ಇದರಿಂದಾಗಿ ಭವಿಷ್ಯದಲ್ಲಿ ಯಾವುದೇ ಹಳೆಯ ಫೈಲ್, ಡಾಕ್ಯುಮೆಂಟ್, ಮೆಸೇಜ್, ಕರೆ ಅಥವಾ ಸಂಭಾಷಣೆ ಮತ್ತೆ ನಿಮ್ಮ ಮುಂದೆ ಬಂದರೆ ಅದನ್ನು ಹೆಚ್ಚು ಎಚ್ಚರಿಕೆಯಿಂದ ನೋಡಿ. ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಮಾಹಿತಿಯು ಅದರಲ್ಲಿ ಅಡಗಿರಬಹುದು. ಇದು ನಿರ್ದಿಷ್ಟ ಭವಿಷ್ಯವಲ್ಲ, ಆದರೆ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಚಿಹ್ನೆಗಳ ಆಧಾರಿತ ಬಾಧ್ಯತೆ. ಆದ್ದರಿಂದ ನಿಮ್ಮ ನೈಜ ಪರಿಸ್ಥಿತಿಗೆ ಸಂಬಂಧಿಸಿ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಿ. ಹಣಕಾಸಿನ ವಿಷಯಗಳಲ್ಲಿ ಕ್ರಮೇಣ ಸುಧಾರಣೆಯ ಸಾಧ್ಯತೆ ಇದೆ. ಹಣ ಎಲ್ಲಾದರೂ ಸಿಲುಕಿ ಹೋಗಿದ್ದರೆ ಅದರ ಬಗ್ಗೆ ಮಾತುಕತೆ ಮುಂದುವರಿಯಬಹುದು. ಯಾವುದೇ ಪಾವತಿಗಾಗಿ ಕಾಯುತ್ತಿದ್ದರೆ ನಂತರ ಮಾಹಿತಿಯನ್ನು ಪಡೆಯುವ ಸಾಧ್ಯತೆಯಿದೆ. ಹಳೆಯ ಗ್ರಾಹಕ ಅಥವಾ ಸಂಪರ್ಕವು ನಿಮ್ಮ ವ್ಯಾಪಾರಕ್ಕೆ ಮತ್ತೆ ಸೇರಿಕೊಳ್ಳಬಹುದು. ಆದರೆ ಈ ಸಮಯದ ದೊಡ್ಡ ತಪ್ಪು ಎಂದರೆ ಅವಕಾಶವನ್ನು ನೋಡುವುದು ಮತ್ತು ನಿಮ್ಮ ಎಲ್ಲ ಉಳಿತಾಯ ಅಥವಾ ಭರವಸೆಗಳನ್ನು ಅದರ ಮೇಲೆ ಇಡುವುದು. ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಕೇಳುವುದು ಎಂದರೆ ಹಣವನ್ನು ನಿರ್ವಹಿಸುವ ಬುದ್ಧಿವಂತಿಕೆಯನ್ನು ಪಡೆಯುವುದು. ಆದ್ದರಿಂದ ಮುಂಬರುವ ಸಮಯದಲ್ಲಿ ನೀವು ಗಳಿಸುವ ಯಾವುದೇ ಭಾಗವನ್ನು ಉಳಿಸಲು ಮತ್ತು ಅದನ್ನು ಸರಿಯಾದ ಜಾಗದಲ್ಲಿ ಬಳಸಲು ಗಮನಹರಿಸಿ. ಉದ್ಯೋಗ ಕ್ಷೇತ್ರದಲ್ಲೂ ಕೆಲ ಹಳೆಯ ಪ್ರಯತ್ನಗಳು ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ. ಯಾವುದೇ ಉತ್ತರ ತಡವಾಗಿ ಬಂದಿತ್ತು, ಸಂದರ್ಶನವು ಮತ್ತೆ ಬರುತ್ತದೆ, ಅಥವಾ ನಿಮಗೆ ತಿಳಿದಿಲ್ಲದ ಅವಕಾಶದ ಬಗ್ಗೆ ಯಾರಾದರೂ ನಿಮಗೆ ತಿಳಿಸುತ್ತಾರೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲು ಸಾಧ್ಯತೆಯಿದೆ. ಆದರೆ ನಿಮ್ಮ ಸಾಧನೆಗಳ ಬಗ್ಗೆ ಅಹಂಕಾರವನ್ನು ತಪ್ಪಿಸುವುದು ನಿಮಗೆ ಹೆಚ್ಚು ಮಂಗಳಕರವಾಗಿರುತ್ತದೆ. ಏಕೆಂದರೆ ಕೆಲವೊಮ್ಮೆ ಸಕ್ಸಸ್ಸಿನ ಸ್ವಲ್ಪ ಮೊದಲು ವ್ಯಕ್ತಿಯು ಸಕ್ಸಸ್ಸಿನ ಮೊದಲು ಹೇಗಿದ್ದನೋ ಇಲ್ಲವೋ ಎಂಬುದು ಒಂದು ದೊಡ್ಡ ಪರೀಕ್ಷೆ. ವ್ಯಾಪಾರಿಗಳಿಗೂ ಇದೇ ಸಂದೇಶ. ವಿಸ್ತರಣೆಯ ಮೊದಲು ಸ್ಥಿರತೆ. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ನಂತರ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಮುಂದುವರಿಯಿರಿ. ಯಾವುದೇ ಪಾಲುದಾರಿಕೆಯಲ್ಲಿ ನಿಯಮಗಳನ್ನು ಸ್ಪಷ್ಟವಾಗಿಡಿ. ಕೇವಲ ನಂಬಿಕೆಯ ಆಧಾರದ ಮೇಲೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈಗ ಕುಟುಂಬವನ್ನು ನೋಡಿ. ಯಾವುದೋ ವಿಚಾರದಲ್ಲಿ ಬಹಳ ದಿನಗಳಿಂದ ಉದ್ವಿಗ್ನತೆಯಿದ್ದ ಮನೆಯಲ್ಲಿ ಮಾತಿನ ವಾತಾವರಣ ನಿರ್ಮಾಣವಾಗಬಹುದು. ಒಬ್ಬ ವ್ಯಕ್ತಿಯು ತನ್ನ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದು. ಯಾವುದೇ ಹಳೆಯ ತಪ್ಪು ತಿಳುವಳಿಕೆ ನಿವಾರಿಸಲ್ಪಡಬಹುದು. ಹಿರಿಯರ ಮಾತುಗಳು ಕುಟುಂಬ ಸದಸ್ಯರನ್ನು ಒಗ್ಗೂಡಿಸಬಹುದು ಮತ್ತು ಕುಟುಂಬದ ಯಾವುದೇ ಸದಸ್ಯರ ಚಿಂತೆಗಳು ನಿಮ್ಮನ್ನು ಒಳಗಿನಿಂದ ತೊಂದರಿಸುತ್ತಿದ್ದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಅವರ ಬಗ್ಗೆ ಕೆಲ ಪರಿಹಾರ ಮಾಹಿತಿಯನ್ನು ಪಡೆಯಬಹುದು. ನಿಮ್ಮ ಆತ್ಮಸಮ್ಮಾನವನ್ನು ಮರೆಯಬೇಡಿ ಎಂಬುದು ಪ್ರೀತಿಯಲ್ಲಿ ಪ್ರಮುಖ ಸಂದೇಶ. ಕಳೆದುಹೋದ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಮತ್ತೆ ಬಂದರೆ ಹಳೆಯ ಭಾವನೆಗಳ ಕಾರಣದಿಂದ ಕ್ಷಣಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಂದರ್ಭಗಳು ಬದಲಾಗಿವೆಯೋ ಅಥವಾ ನೆನಪುಗಳು ಮಾತ್ರ ಹಿಂದಿರುಗಿವೆಯೋ ಎಂದು ಮೊದಲು ನೋಡಿ. ಎರಡು ವ್ಯಕ್ತಿಗಳ ನಡುವೆ ಗೌರವ, ನಂಬಿಕೆ ಮತ್ತು ನಿಜವಾದ ತಿಳುವಳಿಕೆಯನ್ನು ಪುನರ್ನಿರ್ಮಿಸಲು ಸಾಧ್ಯವಾದರೆ ಸಂಭಾಷಣೆಯ ಅವಕಾಶವು ಮೌಲ್ಯವಾದದ್ದು. ಆದರೆ ಅದೇ ಹಳೆಯದಾದರೆ ನೀವು ಬಹಳ ದಿನಗಳಿಂದ ದೂರವಿದ್ದ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಮಾತನಾಡಿ.
ಏಕೆಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯು ಭವಿಷ್ಯವಾಣಿಯೊಂದಿಗಲ್ಲ, ಬದಲಾಗಿ ನಿಮ್ಮ ಸ್ವಂತ ಕ್ರಿಯೆಗಳಿಂದ ಪ್ರಾರಂಭವಾಗುವ ಸಾಧ್ಯತೆಯಿದೆ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬದ ಭಾಗವಾಗಿ. ಇದು ನಿಮ್ಮೊಂದಿಗೆ ಪ್ರತಿಧ್ವನಿಸಿದರೆ ನಿಮ್ಮ ನಂಬಿಕೆಯ ಪ್ರಕಾರ ಚಿಹ್ನೆಗಳು ದಾರಿ ತೋರಿಸಬಹುದು ಎಂದು ನೆನಪಿರಲಿ. ಆದರೆ ನಿಮ್ಮ ಗಮತ್ಯಕ್ಕೆ ತಲುಪಲು ನೀವು ನಂಬಿಕೆಯಿಂದ ವರ್ತಿಸಬೇಕು. ನಿಮ್ಮ ಜೀವನದಲ್ಲಿ ಸಿಲುಕಿಹೋದ ಯಾವುದೇ ವಿಷಯದೊಂದಿಗೆ ತಾಳ್ಮೆಯಿಂದಿರಿ. ಸರಿಯಾದ ಪ್ರಯತ್ನಗಳನ್ನು ಮುಂದುವರಿಸಿ ಮತ್ತು ಸಂದರ್ಭಗಳು ಬದಲಾಗಬಹುದು ಎಂಬ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಒಬ್ಬ ವ್ಯಕ್ತಿಯು ಭರವಸೆಯನ್ನು ತ್ಯಜಿಸುವ ಕ್ಷಣದಲ್ಲಿಯೇ ಪ್ರಾರಂಭವಾಗುತ್ತವೆ.